ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನು ಬಯಸಿದ ಹೃದಯ ಭಾಗ 9. ಮನೆಯಿಂದ ಅವಸರವಾಗಿ ಬಂದವನು ನಿಂತದ್ದು ಸಂಜೀವಿನಿ ಹಾಸ್ಪಿಟಲ್ ಎದುರು. ಕಾರು ಸಹ ಪಾರ್ಕ್ ಮಾಡದೆ ಹಾಗೆ ಕೀ ವಾಚ್ಮ್ಯಾನ್ಗೆ ಎಸೆದು ಅವಸರವಾಗಿ ಒಳಗೆ ಹೋದ. ರಿಸೆಪ್ಷನಿಸ್ಟ್ ಬಳಿ ಪೇಷಂಟ್ ಹೆಸರು ಕೇಳಿ ಐಸಿಯು ವಾರ್ಡ್ ಅಂತ ಓಡಿದ. ಐಸಿಯು ವಾರ್ಡ್ನಲ್ಲಿ ಕಣ್ಮುಚ್ಚಿ ಮಲಗಿದ್ದ ನಿತಿನ್ ಆಚಾರ್. ಹೊರಗಡೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು ಗೃಹ ಸಚಿವ ಕಾಂತರಾಜ್ ಆಚಾರ್. ಹೆಂಡತಿ ಪ್ರಮೀಳಾ ಸುಮ್ಮನೆ ಅಳುತ್ತಿದ್ದಾರೆ. ಆದರೆ ನಿಹಾರಿಕಾ ಎಲ್ಲರನ್ನೂ ಸಮಾಧಾನಿಸುತ್ತಿದ್ದಾಳೆ. ಬಂದವನ ಅಂಕಲ್ ಏನಾಯ್ತು, ಯಾಕೆ ಹೀಗೆ ಮಾಡಿಕೊಂಡ ಎಂದನು. ಆಗ ಕಾಂತರಾಜ್ ಅವರು, ಏನಿಲ್ಲ ಕಣಪ್ಪ, ಹೀಗೆ ಸಣ್ಣ ವಿಚಾರಕ್ಕೆ ಜಗಳ ಮಾಡಿಕೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಂಡು ಬಿಟ್ಟಿದ್ದಾನೆ. ಏನು ಮಾಡುವುದು, ನೀನಾದರೂ ಬುದ್ಧಿ ಹೇಳಪ್ಪ, ಅವನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲಾಗುತ್ತಿಲ್ಲ ಎಂದರು. ಹೊರಗಡೆ ಮೀಡಿಯಾದವರು ಕಾಯುತ್ತಿದ್ದರು. ರಾಜ್ಯದ ಗೃಹ ಸಚಿವರ ಮಗ ಆತ್ಮಹತ್ಯೆಗೆ ಯತ್ನ ಎಂದು. ಆದರೆ ನಿಹಾರಿಕಾ ಬಿಟ್ಟ ಕಣ್ಣು ಬಿಟ್ಟಂತೆ ಸಮೃದ್ಧನನ್ನು ನೋಡುತ್ತಿದ್ದಾಳೆ. ಆಶ್ಚರ್ಯದಿಂದ, ಅಣ್ಣ ನೀವು ಸಾತ್ವಿಕಲ್ಲವೇ ಎಂದಳು. ಅವನಿಗೆ ತಕ್ಷಣ ಏನು ನೆನಪಾದಂತೆ, ಪುಟ್ಟ ನೀನು, ನಿತಿನ್ ನಿನಗೆ ಹೇಗೆ ಪರಿಚಯ ಎಂದನು. ಇವರು ನನ್ನ ತಂದೆ ಎಂದಳು ಕಾಂತರಾಜ್ ಕಡೆ ಕೈ ತೋರಿಸಿ. ಹೌದಾ, ನೀನು ಯಾಕೆ ಈ ವಿಷಯ ಮುಚ್ಚಿಟ್ಟೆ ಎಂದು ಜೋರಾಗಿ ಕೇಳಿದ. ಆದರೆ ಅವಳು, ಅಣ್ಣ ನೀವು ಸಹ ಸಾತ್ವಿಕೆಂದು ಹೇಳಿಕೊಂಡು ಯಾಕೆ ಬಂದ್ರಿ ಎಂದು ಕೇಳಿದಳು. ಅಲ್ಲಿಗೆ ಸ್ವಲ್ಪ ಮೆತ್ತಗಾದ. ಅದೆಲ್ಲ ಆಮೇಲೆ ಹೇಳುವೆ ಎನ್ನುತ್ತಿದ್ದಂತೆ ಡಾಕ್ಟರ್ ಬಂದರು. ಅವನಿಗೆ ಏನೂ ಅಪಾಯವಿಲ್ಲ, ಆದರೆ ಮತ್ತೆ ಇನ್ನೊಮ್ಮೆ ಹೀಗೆ ಆದರೆ ನಮ್ಮ ಕೈಯಿಂದ ಅವನನ್ನು ಕಾಪಾಡಲು ಸಾಧ್ಯವಿಲ್ಲವೆಂದರು. ತಕ್ಷಣ ಸಮೃದ್ಧ ಐಸಿ ಒಳಗೆ ನುಗ್ಗಿದ. ಏನೋ ಬಂದಿರೋದು ನಿನಗೆ, ನಾನು ಒಬ್ಬ ಇದ್ದೀನಿ ಅನ್ನೋದು ಮರೆತಿಯಾ, ಯಾಕೆ ಹೀಗೆ ಮಾಡಿಕೊಂಡೆ, ಮೊನ್ನೆಯಿಂದ ಸಿಕ್ಕಿದ್ದೆ ಎಂದು ಹವಾಜ್ ಹಾಕುತ್ತಿದ್ದರೆ ನಿತಿನ್ ಒಳಗೆ ನಗುತ್ತಿದ್ದ. ಅದು ಅದು ಸಮೃದ್ಧ ಅಪ್ಪ ಹೇಳಿದರು, ನಾನು ಅವರ ದುಡ್ಡಲ್ಲಿ ಮಜಾ ಮಾಡ್ತಿದ್ದೀನಿ ಅಂತ. ನಾನು ದಂಡಪಿಂಡ ಅಂತೆ, ಅದಕ್ಕೆ ಸೂಸೈಡ್ಗೆ ಪ್ರಯತ್ನಿಸಿದೆ ಎಂದ. ಅಯ್ಯೋ ನಿನ್ನ, ಇಷ್ಟಕ್ಕೆಲ್ಲ ಯಾರಾದರೂ ಸೂಸೈಡ್ ಮಾಡ್ಕೊಳ್ತಾರನೋ, ಆರ್ ಯು ಗಾನ್ ಮ್ಯಾಡ್ ಎಂದವ. ಅದು ಹಾಗಲ್ಲ ಸಮೃದ್ಧ ಎನ್ನುತ್ತಿದ್ದ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಮೊದಲು ಹುಷಾರಾಗು ಎಂದರೆ ನಿತಿನ್ ಕೇಳಲಿಲ್ಲ. ಸಮೃದ್ಧ ನನಗೆ ಒಂದು ಸಹಾಯ ಮಾಡ್ತೀಯಾ ಎಂದ. ಏನು ಹೇಳು, ನಿನಗೆ ಮಾಡಲ್ವಾ ಎಂದ ಸಮೃದ್ಧ. ಅದು ನನಗೆ ಯಾವುದಾದ್ರೂ ಕಂಪ್ನಿಲಿ ಕೆಲಸ ಕೊಡಿಸು ಎಂದು ಕೇಳಿದ. ಸಮೃದ್ಧ ಸಿಟ್ಟಿನಿಂದ, ಯಾಕೋ ಕೆಲಸ, ನಿನಗೆ ನೀನೇ ರಾಜನಲ್ಲವೇ ಎಂದ. ಇಲ್ಲ ಕಣೋ, ನಾನು ಕೆಲಸ ಮಾಡಬೇಕು, ನೀನು ಕೊಡಿಸುವೆ ಇಲ್ಲ ಹೇಳು ಇವಾಗ ಎಂದು ಕೇಳಿದ ನಿತಿನ್. ಅಯ್ಯೋ ಅದಕ್ಕೆ ಯಾಕೋ ಬೇಜಾರಾಗ್ತೀಯಾ, ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡುವಂತೆ ಬಾ ಎಂದು ಹೇಳಿ ಡಾಕ್ಟರ್ ಕೊಟ್ಟ ಮೆಡಿಸಿನ್ ತರಲು ಓಡಿದ. ಈಗ ನಿತಿನ್ ಮುಖದಲ್ಲಿ ಮೂಡಿದ್ದು ಕ್ರೌರ್ಯದ ನಗು. ನನ್ನ ಪ್ಲಾನ್ ಸಕ್ಸಸ್ ಇತಿಹಾಸಿನಿ, ಮೈ ಡಿಯರ್ ಇತಿ, ನನ್ನಿಂದ ತಪ್ಪಿಸಿಕೊಳ್ಳಲು ನಿನಗೆ ದಾರಿಯೇ ಇಲ್ಲ, ಬರುತ್ತೇನೆ, ಬಂದೇ ಬರುತ್ತೇನೆ, ನಾನೆಲ್ಲೋ ನೀನಲ್ಲೇ ಎಂದು ಗಹಗೈಸಿ ನಕ್ಕ. ಆಸ್ಪತ್ರೆಯಿಂದ ಅವನನ್ನು ಮಧ್ಯಾಹ್ನಕ್ಕೆ ಡಿಸ್ಚಾರ್ಜ್ ಮಾಡಿದ್ದರು. ಏನಾದರೂ ಆಗಿದ್ದರೆ ತಾನೇ ಅವನನ್ನು ಅಲ್ಲಿರಿಸಿಕೊಳ್ಳಲು. ನಿತಿನ್, ನಾನು ಸಹ ನಿನ್ನ ಜೊತೆ ಆಫೀಸ್ಗೆ ಬರುತ್ತೇನೆ ಎಂದರೆ ಇಂದು ರೆಸ್ಟ್ ತೆಗೆದುಕೊಂಡು ನಾಳೆಯಿಂದ ಬಾ ಎಂದು ಹೇಳಿ ಹೊರಟನು. ಇತ್ತ ಅವನು ಹೋದ ಕಾರಣ ತಿಳಿಯದೆ ಚಡೆಪಡಿಸುತ್ತಿದ್ದಳು ಇತಿಹಾಸಿನಿ. ಏನಾಯಿತು ಎಂದು ಯೋಚಿಸುತ್ತಿದ್ದಳು. ಅದಾಗಲೇ ಸಮೃದ್ಧಿಗೆ 5 ಬಾರಿ ಕರೆ ಮಾಡಿದ್ದಳು. ಕಾರಣ ಇಂದು ಅವನಿಗೆ SS ಕಂಪನಿ ಜೊತೆ ಮೀಟಿಂಗ್ ಇತ್ತು. ಅವನು 1 ಗಂಟೆಯಲ್ಲಿ ಬರುವುದಾಗಿ ಹೇಳಿದ್ದ, ಆದರೂ ಬರದಿದ್ದಕ್ಕೆ ಆತಂಕವಾಗಿತ್ತು. ಅವನು ಬಂದ ನಂತರ ಮೀಟಿಂಗ್ ಶೆಡ್ಯೂಲ್ ಮಾಡಿದ್ದಳು. 1 ಗಂಟೆಯ ನಂತರ ಮೀಟಿಂಗ್ ಮುಗಿಸಿದರು. ಅದಾಗಲೇ 3 ಗಂಟೆಯಾಗಿತ್ತು. ಮೀಟಿಂಗ್ ಮುಗಿಸಿ ಅವನಿಗೆ ಊಟ ಕೊಡಲು ಹೋದಾಗ, ಸಮೃದ್ಧ ನೀವು ಎಲ್ಲಿ ಹೋಗಿದ್ರಿ ಎಂದು ಕೇಳಿದಳು. ಅವನ ಎದುರು ಕುಳಿತು. ಅವನು, ಅದು ಮೊನ್ನೆ ಭೇಟಿಯಾಗಿದ್ದ ಅಲ್ವಾ ನಿತಿನ್, ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದ, ಅವನ ಬಳಿ ಇದ್ದೆ ಎಂದನು. ಇತಿಹಾಸಿನಿ ತಕ್ಷಣ ಬೆಚ್ಚಿದಳು. ನಿತಿನ್ ಹೆಸರು ಕೇಳಿ ಇದು ಯಾವ ನಾಟಕ ಎಂದುಕೊಂಡಳು. ಮುಂದೆ ಕೇಳಲು ಅವನ ಹಸಿವು ಬಿಡಲಿಲ್ಲ. ಊಟ ಮಾಡಿಸು ಎಂದು ಅವಳ ಕೈಯಿಂದಲೇ ಊಟ ಮುಗಿಸಿದ. ಊಟವಾದ ನಂತರ ಮತ್ತೊಂದಿಷ್ಟು ಕೆಲಸ ಮುಗಿಸಿ ಇಬ್ಬರು ಇಂದು 6 ಗಂಟೆಗೆ ಮನೆಗೆ ಹೋದರು. ಇತಿಹಾಸಿನಿ ಫ್ರೆಶ್ ಆಗಿ ಅಡುಗೆ ಮನೆ ಸೇರಿದರೆ, ನಿನ್ನ ಜೊತೆ ಮಾತನಾಡಲು ಇದೆ ಎಂದು ಸಮೃದ್ಧನ ನಾರಾಯಣವರು ತಮ್ಮ ರೂಮಿಗೆ ಕರೆಸಿಕೊಂಡರು. ಹೇಳಿ ಡ್ಯಾಡ್, ಏನು ವಿಷಯ ಎಂದು ಒಳ ಬಂದ ಮಗನನ್ನು ಮೇಲಿನಿಂದ ಕೆಳಗೆ ನೋಡಿ, ನಿನಗೆ ಒಪ್ಪಿಗೆ ಇದ್ದೆ ಅಲ್ವಾ ಮದುವೆ ಆಗಿದ್ದು ಎಂದರು. ಅವರ ಈ ಪ್ರಶ್ನೆಗೆ ಗೊಂದಲದ ಮುಖ ಮಾಡಿ ನೋಡಿದನು. ನನ್ನ ಪ್ರಶ್ನೆಗೆ ಉತ್ತರ ಬೇಕು ಎಂದು ಗಂಭೀರವಾಗಿ. ಇಷ್ಟನೇ ಡ್ಯಾಡ್, ಯಾಕೆ ಎಂದ. ನಿನ್ನೆ ಯಾಕೆ ಕುಡ್ಕೊಂಡು ಬಂದಿದ್ದು, ಮನೆಯಲ್ಲಿ ಹೆಂಡತಿ ಇರುವ ಪರಿಜ್ಞಾನ ಇಲ್ವಾ ಎಂದರು. ಅವನು ಮೌನ ವಹಿಸಿದ. ನಿನ್ನೆ ಕುಡಿದು ಅವಳಿಗೆ ಹಿಂಸೆ ಕೊಟ್ಯಾ ಎಂದರು ಮೌನವಾಗೇ ಇದ್ದ. ಇವಾಗ ಹೇಳ್ತೀಯಾ ಇಲ್ವಾ ಎಂದು ಕೈ ಅವನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದರು. ಅವಳಿಗೆ ಹೊಡಿಲಿಲ್ಲ ಡ್ಯಾಡ್, ಏನೋ ಮನಸ್ಸಿಗೆ ಬೇಜಾರಾಯಿತು ಕುಡಿದು ಬಂದೆ ಎಂದು ತಲೆ ತಗ್ಗಿಸಿದ. ಏನು ಬೇಜಾರಾಯಿತು, ಕುಡ್ಕೊಂಡು ಬರುವಂಥದ್ದು, ಅವಳು ನಿನ್ನ ನಂಬಿಕೊಂಡು ಬಂದಿದ್ದಾಳೆ, ನೀನು ಅವಳನ್ನು ಕಾಪಾಡಬೇಕು ಕಣೋ. ಮನೇಲಿ ಯಾರು ಅವಳ ಪರದ ಇರದಿದ್ರೂ ನೀನು ಇರಬೇಕು. ಗಂಡ ಒಬ್ಬ ಇದ್ದರೆ ಸಾಕು ಹೆಣ್ಣಿಗೆ. ನನ್ನ ಎದೆ ಎತ್ತರಕ್ಕೆ ಇದೆಯಾ, ನೀನು ಬುದ್ಧಿ ಹೇಳಿಸ್ಕೊಳ್ಬಾರ್ದು. ಇದುವರೆಗೂ ಅವಳು ಒಬ್ಬರಿಗೂ ದನಿ ಏರಿಸಿಯೇ ಮಾತಾಡಿಲ್ಲ. ಅಂಥ ಒಳ್ಳೆ ಹುಡುಗಿಗೆ ತೊಂದರೆ ಕೊಡಬೇಡ ಎಂದಾಗ
ಇನ್ನೊಂದು ಸರಿ ರಿಪೀಟ್ ಆಗದ ರೀತಿ ನೋಡಿಕೊಳ್ತೀನಿ ಎಂದವನು ಇನ್ನೂ ತಲೆ ಎತ್ತಿಲ್ಲ. ನಿನ್ನೆ ಎಲ್ಲೋಗಿದ್ರಿ ಎಂದರು ಕೇಳುತ್ತಾ. ಅದು ಡ್ಯಾಡ್, ಅವಳಿಗೆ ಅಜ್ಜಿ ಅಂದರೆ ತುಂಬ ಇಷ್ಟ. ಅಜ್ಜಿ ಮನೆಗೆ ಕರೆದುಕೊಂಡು ಹೋಗಿದ್ದ ಎಂದನು ತುಸು ಖುಷಿಯಲ್ಲೇ. ನೀನು ಅವಳನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗು, ಯಾಕಾದರೂ ಕರ್ಕೊಂಡು ಹೋಗು, ನಾವೇನು ಕೇಳಲ್ಲ, ಚೆನ್ನಾಗಿ ನೋಡ್ಕೋ ಅಷ್ಟೆ. ಮತ್ತೆ ಅವಳಿಗೆ ತಾಯಿ ಇಲ್ಲ, ಯಾವತ್ತೂ ಅವಳ ತಾಯಿ ನೆನಪಾಗುವ ಹಾಗೆ ನಡ್ಕೋಬೇಡ. ಯಾಕೆಂದರೆ ಹೆಣ್ಣು ಏನು ಬೇಕಾದರೂ ತಡ್ಕೋತಾಳೆ, ಆದರೆ ತನಗೆ ತಾಯಿ ಇಲ್ಲ ಅನ್ನೋ ನೋವು ತಡ್ಕೊಳ್ಳೋದು ಕಷ್ಟ ಆಯ್ತಾ ಎಂದರು. ಮಾತು ಮುಗಿಸಿ ಅಪ್ಪ ಮಗ ಇಬ್ಬರು ಬರುತ್ತಿದ್ದರೆ ಕಲ್ಪನಾ ಅವರು ಬಾಯಿ ಮೇಲೆ ಬೆರಳಿಟ್ಟುಕೊಂಡು ನೋಡ್ತಿದ್ರು. ಏನಕ್ಕ ಜೋರಾಗಿ ನಡೀತಿದೆ ಎಂದರು. ಆದರೆ ಲಕ್ಷ್ಮಿಯವರಿಗೆ ನಿನ್ನೆಯ ಈ ವಿಷಯ ಅವನ ಬಳಿ ಮಾತನಾಡುವ ಬಗ್ಗೆ ತಿಳಿಸಿದ್ದರು ನಾರಾಯಣ್. ತಮಾಷೆ ಹರಟೆಗಳ ನಡುವೆ ಎಲ್ಲರ ಊಟ ಮುಗಿಯಿತು. ಎಲ್ಲರೂ ಮಲಗಲು ಹೋದರು. ಇತಿಹಾಸಿನಿ ಇನ್ನೂ ಊಟ ಮಾಡಲಿಲ್ಲ. ಕಾರಣ ನಿನ್ನೆ ಅವಳೇ ಹೇಳಿದ ಮಾತುಗಳು, ನಿಮ್ಮ ಮನೆಯಲ್ಲಿ ಒಂದು ಹೊತ್ತು ಊಟವನ್ನು ಬಿಡುತ್ತೇನೆ ಎಂದು. ಹಾಗಾಗಿ ಊಟ ಮಾಡಲಿಲ್ಲ, ಮಾಡುವ ಮನಸ್ಸೂ ಇರಲಿಲ್ಲ. ಎಲ್ಲ ಪಾತ್ರೆಗಳನ್ನು ತೊಳೆದು ನಂತರ ಅವನಿಗೆ ಒಂದು ಲೋಟ ಹಾಲು ತೆಗೆದುಕೊಂಡು ಹೋದಳು. ಎಲ್ಲವನ್ನೂ ಅವಳ ಗಂಡ ಮೇಲಿನಿಂದ ಗಮನಿಸುತ್ತಿದ್ದ. ಅವಳು ಮೇಲೆ ಬರುವ ಲಕ್ಷಣ ಕಂಡಾಗ ರೂಮ್ಗೆ ನಡೆದ. ಲೋಟವನ್ನು ಅವನ ಕೈಗೆ ಕೊಟ್ಟು ಬಟ್ಟೆ ಬದಲಾಯಿಸಲು ಬಾತ್ರೂಮ್ ಹೊಕ್ಕಳು. ಅವಳು ಹೊರಬಂದಾಗ ಅವಳಿಗೆ ಅತಿ ಆಶ್ಚರ್ಯ. ಅವಳೆದುರು ಸಮೃದ್ಧ್ ನಿಂತುಕೊಂಡಿದ್ದಾನೆ. ಊಟದ ತಟ್ಟೆ ಹಿಡಿದು ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಆದರೆ ಅವನ ಮಾತು ಅರಗಿಸಿಕೊಳ್ಳಲಾಗದೆ ಸುಮ್ಮನೆ ಹಾಸಿಗೆ ಹಾಸಿ ಕೆಳಗಡೆ ಉರುಳಿದಳು. ಅವನಿಗೆ ಸಿಟ್ಟು ಸರ್ರೆಂದು ಏರಿತು. ಏನು, ಊಟ ಹಿಡಿದು ನಿಂತಿರೋದು ಕಾಣಿಸ್ತಿಲ್ವಾ ಎಂದ ಸಿಟ್ಟಿನಿಂದ. ನೀವು ಅದು ಊಟ ಭಿಕ್ಷೆ ಎಂದು ತಡವರಿಸುತ್ತಿದ್ದವಳ ಮುಂದೆ ತಾನೇ ತುತ್ತು ಹಿಡಿದ. ಸುಮ್ಮನೆ ಊಟ ಮಾಡಿದವಳು ಅವನು ಕೈ ತೊಳೆದು ಬರುವುದರೊಳಗೆ ಕೆಳಗೆ ಉರುಳಿದ್ದದ್ದು ನೋಡಿ, ಕೆಳಗೆ ಮಲ್ಕೋದು ಬೇಡ ಅಂತ ಹೇಳಿಲ್ವಾ, ಮೇಲೆ ಮಲ್ಗು ಎಂದನು. ಅವನ ಕೋಪದ ಧ್ವನಿ ಕೇಳಿ ಅವಳೇನು ಮಾಡಿಯಾಳು, ಸುಮ್ಮನೆ ಬಂದು ಬೆಡ್ ಮೇಲೆ ಉರುಳಿದಳು. ಅವನು ಮಲಗಿದ್ದಾನೋ ಇಲ್ಲವೋ ಎಂದು ಕಣ್ಮುಚ್ಚಿ ತೆಗೆದು ಮಾಡುತ್ತಿದ್ದವಳ ತಲೆಯನ್ನು ತಾನೇ ತನ್ನೆದೆಯ ಮೇಲೆ ಇರಿಗಿಸಿಕೊಂಡ. ನೀವೇ ಕೈಯಾರ ಊಟ ಮಾಡಿಸಿದ್ರೆ ಎಷ್ಟು ದಿವಸ ಬೇಕಾದರೂ ಉಪವಾಸ ಇರ್ತೀನಿ ಎಂದು ಅವಳು ನಿದ್ದೆಗೆ ಜಾರಿದರೆ, ಬೆಳಗ್ಗೆಯಿಂದ ಆಯಾಸವಾದ ಕಾರಣ ಅವನು ನಿದ್ದೆಗೆ ಜಾರಿದ. ಹೀಗೆ ಮತ್ತೊಂದು ಸುಂದರ ರಾತ್ರಿ ಅವರ ಮಧ್ಯೆ ಮನಸ್ತಾಪವಿಲ್ಲದೆ ಕಳೆಯಿತು. ಮಾರನೇ ದಿನ ಬೇಗ ಎದ್ದು ಅವಳ ಪಾಲಿನ ಕೆಲಸ ಮುಗಿಸಿ ಆಫೀಸ್ಗೆ ರೆಡಿಯಾಗುತ್ತಿದ್ದಳು. ಆಗ ತಾನೇ ಸಮೃದ್ಧ ಅವಳನ್ನು ಹಿಂದಿನಿಂದ ಬಳಸಿ ಕೆನ್ನೆಗೆ ಮುತ್ತಿಟ್ಟು, ಗುಡ್ ಮಾರ್ನಿಂಗ್ ಜಾನು ಎಂದು ಪಿಸು ನುಡಿದನು. ಅವಳು ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿ ಏನೂ ನಡೆದಿಲ್ಲವೆಂಬಂತೆ ತನ್ನ ಪಾಡಿಗೆ ತಾನು ರೆಡಿಯಾಗುವಲ್ಲಿ ಮಗ್ನಳಾದಳು. ತನ್ನನ್ನು ನಿರ್ಲಕ್ಷಿಸಿದ ಅವಳನ್ನು ತಿರುಗಿಸಿಕೊಂಡು ತುಟಿಗಳಿಗೆ ಲಗ್ಗೆ ಇಟ್ಟ. ಅವನ ಹಠಾಚ್ಚರಿಗೆ ಕಂಪಿಸಿತು ಹುಡುಗಿ. ನಾನು ಮತ್ತು ಕೊಟ್ಟಾಗ ನೀನು ರೆಸ್ಪಾನ್ಸ್ ಮಾಡದೆ ಹೋದರೆ ಹೀಗೆ ದಂಡ ಕಟ್ಟಬೇಕಾಗುತ್ತೆ ಎಂದು ಅವನ ತುಟಿಯ ಮೇಲೆ ಕೈ ಇಟ್ಟು, ಅಲ್ಲೇ ಉಜ್ಜಿಲ್ಲ ಗಬ್ಬು ಎಂದಳು ತುಟಿಗೆ ಒರಗಿಸಿಕೊಳ್ಳುತ್ತಾ. ಅಲ್ಲೂ ಉಜ್ಜಿದ್ರೆ ಓಕೆನಾ ಎಂದು ಕಣ್ಮಿಟುಕಿಸಿ ಬಾತ್ರೂಮ್ ಸೇರಿದರೆ ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಕೆಂಪಾದ ಮುಖ ನೋಡಿಕೊಂಡು ಮತ್ತೊಂದಿಷ್ಟು ನಗುತ್ತಿದ್ದಳು. ಅವನು ಒಳಗಿನಿಂದಲೇ, ಅಷ್ಟೊಂದು ನಗಬೇಡ, ಬೇಕಿದ್ರೆ ಮತ್ತೆ ಕೊಡ್ತೀನಿ ಎಂದು ಕೂಗಿದ. ಅವನು ಹೇಳಿದ ತಕ್ಷಣ ಇನ್ನೊಂದು ಸೆಕೆಂಡ್ ಅಲ್ಲೇ ಇದ್ದರೆ ಇವರು ನನ್ನ ಬಿಡಲಾರರು ಎಂದು ಮತ್ತೆ ಕೆಳಗೆ ಬಂದು ಅತ್ತೆಯರ ಗುಂಪನ್ನು ಸೇರಿದಳು. ಅವಳ ಕೆಂಪು ಕೆನ್ನೆ ನೋಡಿ ಕಾಡಿಸಿ ರೇಗಿಸಿ ಗೋಳು ಹೊಯ್ದುಕೊಂಡರು ಅವಳ ಅತ್ತೆಯರು. ಅವನು ರೆಡಿಯಾಗಿ ಬಂದ ನಂತರ ತಿಂಡಿ ಮುಗಿಸಿ ಆಫೀಸ್ ಕಡೆಗೆ ಹೊರಟರು. ಅವರಿಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಕೆಲ ಸಮಯದ ಮೇಲೆ ಅಲ್ಲಿಗೆ ಬಂದ ನಿತಿನನ್ನು ಆದರದಿಂದ ಸ್ವಾಗತಿಸಿದ ಸಮೃದ್ಧ್. ಎಲ್ಲರಿಗೂ ಪರಿಚಯಿಸಿ ಇನ್ನು ಮುಂದೆ ಅವನು ಇಲ್ಲೇ ಕೆಲಸ ಮಾಡುವುದಾಗಿ ತಿಳಿಸಿದ. ಈತಿಗೆ ಸಂಕಟ ಶುರುವಾಗಿತ್ತು. ನಿತಿನ್ ಅವಳನ್ನು ಮೇಲಿನಿಂದ ಕೆಳಗೆ ತಿನ್ನುವ ರೀತಿ ನೋಡುತ್ತಿದ್ದ. ಅವನ ನೋಟ ಸಹಿಸಿಕೊಳ್ಳಲಾಗಲಿಲ್ಲ ಅವಳಿಗೆ. ಅಲ್ಲಿಂದ ಸೀದಾ ತನ್ನ ಕ್ಯಾಬಿನ್ಗೆ ನಡೆದಳು. ಕೆಲಸದ ನೆಪ ಹೇಳಿ ಅವಳ ಮುಂದೆ ಬಂದು ನಿಂತ ನಿತಿನ್ ಅವಳು ನೋಡಿಯೂ ನೋಡದಂತೆ ಇದ್ದಾಗ ಅವಳ ಮುಂದಿನ ಚೇರ್ನಲ್ಲಿ ಕುಳಿತು ಅವಳನ್ನೇ ದಿಟ್ಟಿಸುತ್ತಿದ್ದ. 10 ನಿಮಿಷಗಳು ಕಳೆದರೂ ಅವನು ತನ್ನ ಮೇಲಿನ ನೋಟವನ್ನು ಬದಲಾಯಿಸಿದ ಕಾರಣ ಅವಳೇ ಮಾತು ಶುರು ಮಾಡಿದಳು. ಎಕ್ಸ್ಕ್ಯೂಸ್ ಮಿ ಸರ್, ಏನು ಬೇಕು ನಿಮಗೆ ಎಂದಳು. ನೀನು ಎಂದನು ಮೀಸೆ ಇಡಿ ನಗುತ್ತಾ. ಅವನ ಮಾತಿಗೆ ಕೋಪ ಬಂದರೆ ಅವನ ಮೇಲಿನ ಅಸಹ್ಯ ಭಾವನೆ ಇನ್ನೂ ಹೆಚ್ಚಾಗಿತ್ತು. ಪ್ಲೀಸ್ ಇಲ್ಲಿಂದ ಹೊರಡಿ, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಎಂದಳು. ನಾನು ಇಲ್ಲಿಗೆ ಬಂದಿರೋದು ನಿನಗೋಸ್ಕರ ಕ್ಯೂಟಿ. ಇಲ್ಲಿ 3 ಹೊತ್ತು ನಿನ್ನ ಮುಖ ನೋಡ್ಕೊಂಡಿರ್ಬೋದು ಅಂತ ನೀನು ನೋಡಿದ್ರೆ ಹೀಗೆ ಹೇಳ್ತೀಯಾ ಎಂದನು ಅವಳ ಕೈಯನ್ನು ಒರಟಾಗಿ ಹಿಡಿದು. ಛೀ ಬಿಡೋ ಕೈನ, ಪಾಪಿ, ನನ್ನ ತಂಗಿ ಜೀವನ ಹಾಳು ಮಾಡಿದ್ದೆ ಅಲ್ಲದೆ ಇವಾಗ ನನ್ನ ಜೀವನದ ಮೇಲೂ ಕಣ್ಣು ಹಾಕಿದೀಯಾ. ನಿನ್ನ ಜೀವನಕ್ಕೆ ಒಂದಿಷ್ಟು ಬೆಂಕಿ ಹಾಕ. ಅವತ್ತು ಮಾಲ್ನಲ್ಲಿ ಜನ ಇದ್ರು ಅಂತ ಸುಮ್ಮನೆ ಇದ್ದೆ, ಇಲ್ಲ ಅಂದಿದ್ರೆ ಅವತ್ತೇ ಕೆನ್ನೆಗೆ 4 ಬಾರಿಸ್ತಿದ್ದೆ ಎಂದು ತನ್ನ ಕೈ ಬಿಡಿಸಿಕೊಂಡಳು. ಹೋ, ನನ್ನ ಮುದ್ದು ಕ್ಯೂಟಿಗೆ ರೇಗೋಕ್ಕೂ ಬರುತ್ತಾ? ಅಬ್ಬೋ, ಅದೆಷ್ಟು ಮುದ್ದಾಗಿ ಕಾಣ್ತೀಯಾಗುತ್ತಾ ಈ ಥರ ಕೋಪ ಮಾಡಿಕೊಂಡ್ರೆ ಎಂದನು. ಲೋಫರ್, ಹೀಗೆ ಮಾತಾಡ್ತಾ ಇದ್ರೆ ನನ್ನ ಗಂಡಂಗೆ ಹೇಳ್ತೀನಿ ಅಷ್ಟೆ, ಆಮೇಲೆ ಅವರೇ ನೋಡ್ಕೋತಾರೆ ನಿನ್ನ ಎಂದಳು ಕೋಪದಿಂದ. ಹೋ, ಇಸ್ ದ್ಯಾಟ್ ಓಕೆ, ಹೇಳು, ಏನಂತ ಹೇಳ್ತೀಯಾ? ನಾನು ನಿನಗೆ ಹೇಗೆ ಪರಿಚಯ ಅಂತ ಹೇಳ್ತೀಯಾ? ಹಂಗೆ ನಾವಿಬ್ಬರು ಸಾರಿ ನಾನು ನೀನು ನಿನ್ನ ತಂಗಿ ಮೂವರು ಒಂದೇ ರೂಮಲ್ಲಿ ಒಂದೇ ರಾತ್ರಿ ಪೂರ್ತಿ ಇದ್ವಿ ಅಂತಾನೂ ಹೇಳ್ತೀಯಾ ಎಂದನು ವ್ಯಂಗ್ಯದ ನಗೆಯಲ್ಲಿ.
ಅವನ ಬಾಯಿಂದ ಆ ಮಾತು ಕೇಳಿ ಕಲ್ಲಿನ ಹಾಗೆ ಕುಳಿತು ಬಿಟ್ಟಳು ಇತಿ. ಅವನೇ ಮಾತು ಮುಂದುವರೆಸಿದ. ಅವತ್ತಿನ ಪೂರ್ತಿ CCTV ಫುಟೇಜ್ ನನ್ನ ಬಳಿ ಇದೆ. ನೀನಾಗೆ ಒಲಿದು ಬರಲಿ ಅಂತ ಕಾಯ್ತಾ ಇದ್ದೀನಿ. ನನಗೆ ಯಾವುದನ್ನು ಬಲವಂತದಿಂದ ಪಡ್ಕೊಂಡು ಅಭ್ಯಾಸ ಇಲ್ಲ. ಹಾಗೆ ಯಾವುದನ್ನು ಕಳೆದುಕೊಂಡು ಸಹ. ನಿನಗೆ ಯಾವತ್ತು ನನ್ನ ಮೇಲೆ ಪ್ರೀತಿ ಮೂಡುತ್ತೋ ಅವತ್ತು ಹೇಳು, ಆ ವಿಡಿಯೋ ನಿನಗೆ ಕೊಟ್ಬಿಡ್ತೀನಿ. ಇದೊಂದು ನನ್ನದು ಪರಿಶುದ್ಧ ಪ್ರೀತಿ. ಕೇವಲ ನಿನ್ನ ದೇಹದ ಮೇಲೆ ಆಸೆ ಇಲ್ಲ. ನಾನು ನಿನ್ನ ಮದುವೆ ಆಗೋಕ್ಕೂ ರೆಡಿ ಎಂದು ಮಾತು ನಿಲ್ಲಿಸಿ, ಐ ಲವ್ ಯು ಇತಿ, ಐ ಆಮ್ ರಿಯಲಿ ಲವ್ ಯು ಎಂದನು. ಇದಿಷ್ಟು ಮಾತು ಯಾರ ಕಿವಿಗೆ ಬೀಳಬಾರದಿತ್ತೋ ಅವರಿಗೆ ಕೇಳಿಯಾಗಿತ್ತು. ತೊಂದರೆ ಕೊಡಲೆಂದೇ ಕಾಯುತ್ತಿದ್ದ ಆ ವ್ಯಕ್ತಿ ಇಂದು ಹಾಲು ಕುಡಿದಷ್ಟು ಖುಷಿಯಲ್ಲಿದ್ದ. ಆದರೆ ಇತಿಯ ಮೇಲೆ ಅವನು ಕಣ್ಣು ಬಿದ್ದುದು ಇವನಿಗೆ ಸಹಿಸಲಾಗಲಿಲ್ಲ. ಅವನ ಮಾತನ್ನು ಅರಗಿಸಿಕೊಳ್ಳಲಾಗದೆ ತನ್ನ ಕಣ್ಣಿಂದ ನೀರನ್ನು ಜಾರಲು ಬಿಟ್ಟು ಸುಮ್ಮನೆ ಕುಳಿತಿದ್ದಳು ಇತಿ. ಅವಳ ಕಣ್ಣೀರು ನೋಡಿ, ಅಳ್ಬೇಡ ಕ್ಯೂಟಿ, ಐ ಲವ್ ಯು ಅಂತ ಬರೀ ಬಾಯಿ ಮಾತಾಡಲಿಲ್ಲ. ನಾನೊಂಥರ ಹುಚ್ಚ ಆಗಿದ್ದೀನಿ, ನೀನು ನೋಡೋಕ್ಕಾಗಲ್ಲ ಎಂದು ಕಣ್ಣೀರು ಒರೆಸಲು ಅವಳ ಕೆನ್ನೆ ಬಳಿ ಕೈ ತೆಗೆದುಕೊಂಡು ಹೋದ. ಅವನ ಕೈಯನ್ನು ಅಲ್ಲೇ ತಡೆದು, ಪ್ಲೀಸ್ ನಿತಿನ್, ನನ್ನ ಜೀವನದಲ್ಲಿ ಸಮೃದ್ಧ ಬಿಟ್ಟು ಬೇರೆ ಯಾರಿಗೂ ಪ್ರವೇಶ ಇಲ್ಲ. ನನ್ನ ಪ್ರೀತಿಯಾಗಲಿ ದೇಹವಾಗಲಿ ಅವರೊಬ್ಬರಿಗೆ ಮೀಸಲು. ದಯವಿಟ್ಟು ನನ್ನ ಬಿಟ್ಬಿಡಿ ಎಂದು ಕೈ ಮುಗಿದಳು. ನೀನು ಅರ್ಥ ಮಾಡ್ಕೊಯ್ತಿ, ನನ್ನದು ನಿಜವಾದ ಪ್ರೀತಿನೇ. ನಿನಗೆ ನನಗಿಂತ ಆ ಸಮೃದ್ಧ ಪ್ರೀತಿ ಜಾಸ್ತಿ ಆದರೆ ಅವನೇ ಇಲ್ಲದ ಹಾಗೆ ಮಾಡೋಕ್ಕೂ ನಾನು ರೆಡಿ. ಇವಾಗ ನೀನು ಅಳಬೇಡ, ನಾನು ಹೋಗ್ತೀನಿ ಎಂದು ಅಲ್ಲಿಂದ ನಡೆದ. ಅವನ ಮಾತನ್ನು ನೆನೆದು ದುಃಖಿಸುತ್ತಿದ್ದವಳ ಅವಳ ಪತಿಯ ಕರೆ ಎಚ್ಚರಿಸಿತು. ಅವನು ಹೇಳಿದ ಫೈಲ್ ತೆಗೆದುಕೊಂಡು ಅವನ ಕ್ಯಾಬಿನ್ ಹೊಕ್ಕಳು. ಅವನು ನಗುಮುಖದಿಂದಲೇ ಬರಮಾಡಿಕೊಂಡ. ಆದರೆ ಅವಳ ಮನಸ್ಸು ನಿತಿನ್ ಮಾತಿನ ಸುತ್ತ ಸುತ್ತುತ್ತಿತ್ತು. ಅವಳ ಬೇಸರದ ಮುಖ ನೋಡಿ, ಯಾಕೆ, ಏನಾಯಿತು ಎಂದ. ಏನೂ ಇಲ್ಲ, ಸುಮ್ಮನೆ ತಲೆನೋಯ್ತದೆ ಅಷ್ಟೇ ಎಂದಳು. ಓ ಹೌದಾ ಎಂದು ತನ್ನ ಚೇನಿಂದ ಎದ್ದವನ ಅವಳನ್ನು ಒಂದು ಕೈಯಿಂದ ಬಳಸಿ ಇನ್ನೊಂದು ಕೈ ತಲೆಯ ಮೇಲಿಟ್ಟು, ತುಂಬ ನೋಯ್ತಿದೆಯಾ ಎಂದ. ಒಂದು ಹುಮ್ಮಿತ್ತಿಟ್ಟ. ಇಲ್ಲ ಬಿಡಿ, ಇದು ಆಫೀಸ್ ಎಂದು ಎಚ್ಚರಿಸಿದಳು. ಹೌದಾ, ನಾನು ಮರ್ತೇ ಹೋಗಿದ್ದೆ. ಒಂದೇ ಒಂದು ಪಪ್ಪಿ ಕೊಡು ಬಿಡ್ತೀನಿ ಎಂದು ಅವಳ ಮುಂಗುರುಳು ಸರಿ ಮಾಡಿದ. ಇಲ್ಲ ರೀ ಬಿಡಿ ಎಂದು ಕೊಸರಾಡುತ್ತಿದ್ದಳು. ನಾನು ಯಾರು ಗೊತ್ತಲ್ವಾ, ನನಗೆ ಸಿಗೋವರೆಗೂ ನಾನು ಬಿಡಲ್ಲ, ಕೊಟ್ಬಿಡು. ನಾನು ಸಂಜೆವರೆಗೂ ಬೇಕಿದ್ರೆ ಹೀಗೆ ಇರ್ತೀನಿ, ಯಾಕಂದರೆ ಇವತ್ತು ಯಾವ ಮೀಟಿಂಗ್ ಸಹ ಇಲ್ಲ ಎಂದನು. ಅವನ ಕಾಟ ತಾಳಿಯಲಾರದೆ ಇನ್ನೇನು ಅವಳು ಅವನ ಕೆನ್ನೆಗೆ ತುಟಿ ಒತ್ತಬೇಕು, ಅಷ್ಟರಲ್ಲೇ ಡೋರ್ ತಳ್ಳಿಕೊಂಡು ಒಳ ಬಂದ ನಿತಿನ್. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ಅವನ ತಲೆಗೆ ಬರಬಾರದೊಂದು ಆಲೋಚನೆ ಬಂದಿತ್ತು. ಇತಿಗೆ ಮುಜುಗರವಾದರೆ ಸಮೃದ್ಧ, ಅದೂ ಅವಳ ಕಣ್ಣಲ್ಲಿ ಏನೋ ಬಿದ್ದಿತ್ತು, ತೆಗಿತಿದ್ದೆ ಎಂದು ತಡಬಡಿಸಿದ. ಆದರೆ ನಿತಿನ್ ಏನೊಂದು ಹೇಳದೆ ಅಲ್ಲಿಂದ ಹೊರಬಂದು ಅರ್ಧ ದಿನ ರಜೆ ಹಾಕಿ ಆಫೀಸ್ನಿಂದ ಹೊರ ನಡೆದ. ನೋಡಿದ್ರಾ, ಅದಕ್ಕೆ ಹೇಳಿದ್ದು ಇದು ಆಫೀಸ್ ಎಂದು ಎನ್ನುತ್ತಾ ಅವನ ಕೈಲಿ ಕೇಳಿದ್ದ ಫೈಲ್ ಅಲ್ಲಿಟ್ಟು ಅವಳು ತನ್ನ ಕ್ಯಾಬಿನಲ್ಲಿ ಕುಳಿತು ತನ್ನ ಕೆಲಸ ಮುಂದುವರಿಸಿದಳು. ಅವಳಿಗೆ ಎಷ್ಟೇ ನೋವಿದ್ರೂ ಗಂಡನ ಒಂದು ಮಾತು, ಅವನ ಸನಿಹ ಅವಳ ನೋವನ್ನು ಮರೆಸುತ್ತಿತ್ತು. ಆಫೀಸ್ನಿಂದ ಹೊರಬಂದವನು ಕರೆ ಮಾಡಿದ್ದು ಪ್ರಸಿದ್ಧ ಸುಫಾರಿ ಕಿಲ್ಲರ್ಗೆ. ಅವನು ಹೇಳಿದಂತೆ ಕೇಳಲು 20 ಲಕ್ಷ ರೂಪಾಯಿ ಡೀಲ್ ಮಾಡಿಕೊಂಡರು. ಅವನ ತಲೆಯಲ್ಲಿದ್ದ ಯೋಜನೆ ತಿಳಿಸಿ ಸಮೃದ್ಧ ಕಾರ್ ನಂಬರ್, ಅವನ ಫೋಟೋ ಕಳಿಸಿದ. ನಾನು ನಿನ್ನ ಪಡೆದುಕೊಳ್ಳುವ ಸಲುವಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀನಿ ಇತೆ, ಯಾವ ಮಟ್ಟಕ್ಕೆ ಬೇಕಾದರೂ ಎಂದು ನಗುತ್ತಾ ಗ್ಲಾಸ್ನಲ್ಲಿದ್ದ ಮದ್ಯ ಗಂಟಲಿಗೆ ಇಡಿಸಿಕೊಂಡ. ಸರ್, ನಿಮ್ಮನ್ನು ಹುಡಿಕೊಂಡು ಯಾರೋ ಬಂದಿದ್ದಾರೆ ಎಂದರು ಸೆಕ್ಯೂರಿಟಿ. ಯಾರು ಎಂದನು ಗತ್ತಿನಿಂದಲೇ. ಗೊತ್ತಿಲ್ಲ ಸರ್, ಬಟ್ ಇಂಪಾರ್ಟೆಂಟ್ ಅಂದರು. ಯಾರೋ ಇತಿಹಾಸಿನಿ ವಿಷಯ ಮಾತಾಡಬೇಕಿತ್ತು ಅಂದರು ಎಂದನು. ಏಯ್ ಎಂದು ಒಮ್ಮೆಲೆ ಕಿರಿಸಿದವ ಅವನ ಮೇಲೆ ಬಾಟಲೆಸೆದು, ನಾಟ್ ಇತಿಹಾಸಿನಿ, ಕಾಲರ್ ಮೇಡಮ್ ಎಂದವ. ಪಾಪ ಸೆಕ್ಯೂರಿಟಿ ಸುಮ್ಮನೆ ನಿಂತಿದ್ದ. ಕಳಿಸಿ ಒಳಗೆ ಎಂದು ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತನು. ಹಾಯ್ ನಿತ್ ಎಂದು ಒಳ ಬಂದ ಅನಾಮಿಕ. ಹಾಯ್ ಎಂದು ತಿರುಗಿದವ ಒಮ್ಮೆಲೆ, ನೀನಾ ಎಂದು ಬಾಯಿ ತೆಗೆದನು. ಹಾಂ ನಾನೇ ಎಂದು ಅವನ ಮುಂದಿದ್ದ ಚೇರ್ ಎಳೆದು ಕುಳಿತವ. ನಿಂಗೆ ಇತಿ ಬಗ್ಗೆ ಮಾತಾಡೋ ಅಂಥದ್ದು ಏನಿದೆ ಎಂದ ನಿತಿನ್ ಕೋಪದಲ್ಲಿ. ಇತಿನಾ, ನಾನು ತುಂಬ ಇಷ್ಟಪಡ್ತಿದ್ದೀನಿ, ಅವಳಿಂದ ದೂರ ಇರು ಎಂದನು ಆ ಅನಾಮಿಕ. ಯು ಬ್ಲಡಿ, ಅದು ಸಾಧ್ಯನೇ ಇಲ್ಲ, ಇತಿ ನನ್ನೋಳು, ಕೇವಲ ನನ್ನೋಳು ಎಂದನು ನಿತಿನ್. ಸುಮ್ಮನೆ ಇದ್ರೆ ಸರಿ, ಇತಿಯಾಗಿ ಪ್ರಾಣ ಕೊಡೋಕ್ಕೂ ರೆಡಿ, ಪ್ರಾಣ ತೆಗೆಯೋಕ್ಕೂ ನಾನು ರೆಡಿ ಎಂದು ಅನಾಮಿಕನ ಮೇಲೆ ಎರಗಿದ್ದ ನಿತಿನ್. ಎಷ್ಟೋ ಸಮಯ ಮದಗಜಗಳಂತೆ ಜಗಳವಾಡಿದರು. ಕೊನೆಗೆ ಸೆಕ್ಯೂರಿಟಿ ಬಂದು ಇಬ್ಬರನ್ನ ಬಿಡಿಸಿದ. ಅಲ್ಲಲ್ಲಿ ಇಬ್ಬರಿಗೂ ತರಚಿದ ಗಾಯಗಳಾಗಿದ್ವು. ನಿನ್ನ ಸುಮ್ಮನೆ ಬಿಡಲ್ಲ ಕಣೋ ಎನ್ನುತ್ತಾ ನಿತಿನ್ ಫಾರ್ಮ್ ಹೌಸ್ನಿಂದ ಹೊರಬಂದ ಅನಾಮಿಕ ಮನೆಯ ಕಡೆ ಮುಖ ಮಾಡಿದ. ಅವರಿಗೆ ಅವರದ್ದೇ ಚಿಂತೆ. ಇತ್ತ ಯಾವುದರ ಅರಿವಿಲ್ಲದೆ ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳುತ್ತಾ ಊಟ ಮುಗಿಸಿದರು ಪತಿ ಪತ್ನಿಯರು. ಅವರಿಗೆ ಸದ್ಯಕ್ಕೆ ಯಾವ ಗೊಂದಲಗಳು ಜಾಗವಿಲ್ಲ. ಅವನು ಅವಳಿಗೆ ಮೀಸಲು, ಅವಳು ಅವನಿಗೆ ಮೀಸಲು. ಆದರೆ ಎಲ್ಲರೂ ವಿಧಿಯ ಮುಂದೆ ಹುಲುಮಾನವರು. ಅಂದು ಯಾವುದೇ ಜಗಳವಿಲ್ಲದೆ ಮುನಿಸಿಲ್ಲದೆ ದಿನವನ್ನು ದೂಡಿದ್ರು. ಅವರಿಗೆ ಮುಂದಾಗುವ ಅಪಾಯದ ಅರಿವಿಲ್ಲ. ನಿತಿನ್ ಹೇಳಿದ ಮಾತು ತಲೆ ಕೆಡಿಸಿತ್ತಾದರೂ ಇಷ್ಟು ಬೇಗ ಅವನು ಕ್ರಮ ಕೈಗೊಳ್ಳುತ್ತಾನೆಂದು ಸಣ್ಣ ಊಹೆ ಕೂಡ ಇರಲಿಲ್ಲ ಅವಳಿಗೆ.
ಸಂಜೆ ಎಂದಿನಂತೆ ಕೆಲಸ ಮುಗಿಸಿ ಇಬ್ಬರು ಮನೆ ಕಡೆ ಮುಖ ಮಾಡಿದರು. ಅವನಿಗೆ ನಿತಿನ್ನಿಂದ ಕರೆ ಬಂತು. ಆದಷ್ಟು ಬೇಗ ಮೀಟ್ ಮಾಡುವಂತೆ. ಹಾಗಾಗಿ ಅವಳನ್ನು ಮನೆಯ ಬಾಗಿಲಲ್ಲಿ ಇಳಿಸಿ ತಾನು ಕಾರ್ ವೇಗವಾಗಿ ಚಲಾಯಿಸಿದ. ರಾತ್ರಿ 8 ಗಂಟೆಗೆ ಈತಿಯ ಫೋನ್ 5-6 ಬಾರಿ ಬಡಿದುಕೊಳ್ಳುತ್ತಿತ್ತು. 6ನೇ ಬಾರಿ ರಿಸೀವ್ ಮಾಡಿದಾಗ, ನಿನ್ನ ಗಂಡ ಹುಷಾರಾಗಿದ್ದಾನಾ ಎಂದು ಕೇಳಿದ ನಿತಿನ್. ಅವರು ಮನೇಲಿ ಇಲ್ಲ ಎಂದಳು. ಹೇಗಿರ್ತಾನೆ? ನಾನೇ ಹಾಸ್ಪಿಟಲ್ಗೆ ಸೇರಿಸಿದ್ದೀನಲ್ವಾ ಎಂದನು ನಗುತ್ತಾ. ಏನು ಎಂದವಳ ಫೋನ್ ಜಾರಿ ಬೆಡ್ ಮೇಲೆ ಬಿತ್ತು. ಹಲೋ ಮೈ ಸ್ವೀಟ್ ಹಾರ್ಟ್, ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತೀನಿ ನಿನ್ನ ನೋಡೋಕೆ ಎಂದು ಕರೆ ತುಂಡರಿಸಿದ. ಅವಳು ಅಲ್ಲೇ ಕುಸಿದು ಅಳಲು ಶುರು ಮಾಡಿದಳು. ಮತ್ತೆ ತನ್ನ ಫೋನ್ ತೆಗೆದು ತನ್ನ ಗಂಡನಿಗೆ ಕರೆ ಮಾಡಲು, ನೀವು ಕರೆ ಮಾಡುತ್ತಿರುವ ಚಂದಾದಾರರು ಸದ್ಯಕ್ಕೆ ಬೆಡ್ ಮೇಲೆ ಡ್ರಿಪ್ ಹಾಕಿಕೊಂಡಿದ್ದಾರೆ ಎಂಬ ಧ್ವನಿ ನಿತಿನ್ನದು ಕೇಳಿಸಿತ್ತು. ಮತ್ತಷ್ಟು ಅಳುತ್ತಿದ್ದಳು. ಅವನು ಹೇಳಿದ ಹಾಗೆ ಸರಿಯಾಗಿ 8:30ಕ್ಕೆ ಮನೆಯ ಬೆಲ್ ಸದ್ದಿಗೆ ಕೆಳಗೆ ಓಡಿ ಬಂದಳು. ಅವಳ ನಿರೀಕ್ಷೆಯಂತೆ ಅಲ್ಲಿ ನಿಂತದ್ದು ಸಮೃದ್ಧ್, ನಿತಿನ್. ಸಮೃದ್ಧ್ ಹಣೆಗೆ ಪಟ್ಟಿ ಕಟ್ಟಲಾಗಿದೆ. ಎಡಗಾಲು ಬಲಗೈಗೆ ಬ್ಯಾಂಡೇಜ್ ಮಾಡಲಾಗಿದೆ. ಮನೆಯ ಎಲ್ಲ ಸದಸ್ಯರು ನಿಂತಲ್ಲೇ ನಿಂತರೆ ಮನೆಯ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಶೇಖರಣೆ ಆಗಿತ್ತು. ಆದರೆ ವ್ಯಂಗ್ಯದ ನಗು ಮೂಡಿದ್ದು ಮಾತ್ರ ನಿತಿನ್ ಮುಖದಲ್ಲಿ. ಕತೆ ಮುಂದುವರಿಯುತ್ತದೆ. ಅನಾಮಿಕಾ ಯಾರು ಅಂತ ಗೆಸ್ ಮಾಡಿ ನೋಡೋಣ. ಕ್ಲೂ ಬೇಕಾದರೆ ಅವನ ಹೆಸರು ಸ ಇಂದ ಶುರುವಾಗುತ್ತೆ ಮತ್ತು 3 ಅಕ್ಷರಗಳಿವೆ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ನಿಮ್ಮ ಪ್ರೀತಿಗಾಗಿ ಕಾಯ್ತಾ ಇರ್ತೀನಿ. ನಾನು ನಿಮ್ಮ ರೂಪ ಕನ್ನಡತಿ. ಧನ್ಯವಾದಗಳು.